ಕನಸಲ್ಲೂ ಲಾಸನ್ನೇ ಕಾಣ್ತಾ ಇದ್ದ ಬಿಎಸ್ಎನ್ಎಲ್ನಿಂದ ಸುಮಾರು 2 ದಶಕಗಳ ಬಳಿಕ ಶುಭ ಸುದ್ದಿಯೊಂದು ಬ್ರೇಕಿಂಗ್ ನ್ಯೂಸ್ನಂತೆ ಹೊರಬಂದಿದೆ. ಬರೋಬ್ಬರಿ 17 ವರ್ಷಗಳ ಬಳಿಕ ಲಾಸ್ ಅನ್ನೋ ಪದವನ್ನು ಬಿಟ್ಟು ಲಾಭವಾಗಿದೆ ಅನ್ನೋದನ್ನ ಬಿಎಸ್ಎನ್ಎಲ್ ಹೇಳಿದೆ. ದಶಕಗಳ ಹೊಡೆತದಿಂದ ಪುಟಿದೆದ್ದಿರುವ ಬಿಎಸ್ಎನ್ಎಲ್ ಈ ತ್ರೈಮಾಸಿಕದಲ್ಲಿ 262 ಕೋಟಿ ರೂಪಾಯಿ ಲಾಭವನ್ನ ತೋರಿಸಿದೆ. ಬಿಎಸ್ಎನ್ಎಲ್ ತನ್ನ ಬಿಸ್ನೆಸ್ ಸ್ಟ್ರಾಟಜಿಗಳಲ್ಲಿ ಮಾಡಿಕೊಂಡ ಬದಲಾವಣೆಯಿಂದಾಗಿ ಲಾಭ ಕಂಡಿದ್ದು, ಬಿಎಸ್ಎನ್ಎಲ್ನ ಫೈನಾನ್ಸ್ ಕಾಸ್ಟ್, ಇದರ ಜೊತೆಗೇನೆ ನಿಗಮದಲ್ಲಿ ಆಗ್ತಾ ಇದ್ದ ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಲಾಗಿದೆ. ಇದು ಬಿಸ್ನೆಸ್ಗೆ ಬೂಸ್ಟ್ ಕೊಟ್ಟಿದ್ದು, ಬಿಎಸ್ಎನ್ಎಲ್ ತನ್ನ ಮೊಬಿಲಿಟಿ ಸರ್ವಿಸ್ನ ಆದಾಯದಲ್ಲಿ 15% ಫೈಬರ್ ಟು ಹೋಮ್ ಆದಾಯ 18% ಮತ್ತು ಲೀಸ್ ಲೈನ್ ಸರ್ವಿಸ್ನ ಆದಾಯ 14% ಹೆಚ್ಚಳ ಕಂಡಿದೆ. ಇನ್ನು ನೆಟ್ವರ್ಕ್ ವಿಸ್ತರಣೆಯ ಭಾಗವಾಗಿ ಸಿಯಾಚಿನ್ ಗಡಿಯಿಂದ ಕನ್ಯಾಕುಮಾರಿವರೆಗೂ ಬಿಎಸ್ಎನ್ಎಲ್ ವ್ಯಾಪಿಸಿಕೊಂಡಿದೆ. ಇದೀಗ 5G ನೆಟ್ವರ್ಕ್ಗೆ ಅಪ್ಗ್ರೇಡ್ ಆಗುವತ್ತ ಸಿದ್ಧತೆ ನಡೆಸಿದೆ. ಇದರಿಂದ ನಿಗಮದ ಆದಾಯ ಮತ್ತಷ್ಟು ಹೆಚ್ಚಳವಾಗುವ ನಿರೀಕ್ಷೆ ಇದ್ದು, ಆರ್ಥಿಕ ವರ್ಷ ಮುಗಿಯೋದ್ರೊಳಗೆ ಅಂದರೆ ಮಾರ್ಚ್ ಅಂತ್ಯದೊಳಗೆ ಇದು 20% ಹೆಚ್ಚಾಗುತ್ತೆ ಅಂತ ಅಂದಾಜಿಸಲಾಗಿದೆ.